ಪ್ರೈಸ್ ದ ಲಾರ್ಡ್. ಪ್ರಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರು, ನಿಮ್ಮೆಲ್ಲರಿಗೆ ಏಸು ಕ್ರಿಸ್ತನ ನಾಮದಲ್ಲಿ ಹ್ಯಾಪಿ ಕ್ರಿಸ್ಮಸ್. ಎಷ್ಟು ಜನರು ನೋಡ್ತಾ ಇದ್ದೀರೋ ಪ್ರಿಯರೇ, ನಿಮ್ಮೆಲ್ಲರಿಗೆ ಈ ಕ್ರಿಸ್ಮಸ್ ಶುಭಾಕಾಂಕ್ಷೆಗಳನ್ನು ತಿಳಿಯಪಡಿಸ್ತಾ ಇದ್ದೇನೆ. ಈ ಕೆಲವರಿ ವಾಗ್ದಾನ ಚಾನೆಲ್ ಎಷ್ಟು ಜನ ನೋಡ್ತಾ ಇದ್ದಾರೆ, ನಿಮ್ಮೆಲ್ಲರಿಗೆ ಮತ್ತೊಂದು ಸಾರಿ ನಾನು ಏಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು ತಿಳಿಸ್ತಾ ಇದ್ದೀನಿ. ಈ ಮುಂಜಾನೆ ಕೊಟ್ಟಂಥ ದೇವರ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿಯರೇ. ಲೂಕ ಸುವಾರ್ತ 1ನೇ ಅಧ್ಯಾಯ 40ನೇ ವಚನದಿಂದ ಕೆಲವು ವಚನಗಳಲ್ಲಿ ನಾವು ಧ್ಯಾನಿಸ್ಕೊಂಡು ಪ್ರಿಯರೇ. ಇಲ್ಲಿ ವಾಕ್ಯದಲ್ಲಿ ನೋಡಿದಾಗ ಪ್ರಿಯರೇ, ಮರಿಯಳಿಗೆ ದೇವರು ಹೇಳುವಂಥದ್ದೇನೆಂದ್ರೆ ಆತಳು ಪರಿಶುದ್ಧಳು. ಇಲ್ಲಿ ಮರಿಯಮ್ಮಗೆ ದೇವರು ಆರಿಸ್ಕೊಂಡಂಥ ಕಾರಣವನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಇಲ್ಲಿ ಎಲಿಸಬೇತ್ಳಿಗೆ ಭೇಟಿಯಾಗುವುದಕ್ಕೆ ಮರಿಯಳು ಹೋದಾಗ ಆಕಿನಲ್ಲಿ ಗರ್ಭದಲ್ಲಿಂಥ ಕೂಸು ಹಾರಾಡಿತು ಅಂತ ನಾವು ಈ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಎಲಿಸಬೇತಳು ಪರಿಶುದ್ಧಾತ್ಮನಿಂದ ಭರಿತನಾಗಿ ತಿಳಿಯಪಡಿಸುವಂಥ ಮಾತೇನಂತಂದರೆ, ನೀನು ಸ್ತ್ರೀಯರಲ್ಲಿ ಬಹಳ ಶ್ರೇಷ್ಠವಾದಳು, ನೀನು ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುವಂಥವಾಗಿದ್ದಿದೆ ಅಂತ ದೇವರು ಅದ್ಭುತವಾಗಿ ಪರಿಶುದ್ಧಾತ್ಮ ಮೂಲಕವಾಗಿ ಮರಿಯಳ ಜೊತೆ ಮಾತಾಡ್ತಾ ಇದ್ದಾರೆ. ಮರಿಯಳಿಗೆ ಪರಿಶುದ್ಧಾತ್ಮ ದೇವರು ತಿಳಿಸುವಂಥ ಮಾತು, ನೀನು ಸ್ತ್ರೀಯರಲ್ಲಿ ನೀನು ಶ್ರೇಷ್ಠವಾದ, ನೀನು ದೇವರ ದಯವನ್ನು ಹೊಂದಿಕೊಳ್ಳುವಂಥದ್ದಾಗಿದ್ದಿದಿ. ನಾನು ಎಷ್ಟು ಭಾಗ್ಯವಂತನು, ನನ್ನ ಸ್ವಾಮಿಯ ತಾಯಿಯು ನನ್ನನ್ನು ದರ್ಶಿಸ್ತಾಳಂತಿ ಅದ್ಭುತವಾಗಿ ಇಲ್ಲಿ ಸಾಕ್ಷಿ ಕೊಡ್ತಾ ಇದ್ದಾಳೆ ಪ್ರಿಯರೇ. ಹಾಗೆ ನಾವು ಮರಿಯಳಿಗೆ ನೋಡ್ತಾ ಇದ್ದಾಗ ಮರಿಯಳು ಸಹ ಅಂತಾಳೆ, ನಾನು ದೇವರ ಆಶೀರ್ವಾದವನ್ನು ಹೊಂದಿಕೊಂಡಿದ್ದೇನೆ, ಆದರೂ ದೇವರಲ್ಲಿ ನಾನು ಆಸಕ್ತಿಗಳಾಗಿದೆ, ದೇವರ ಆತ್ಮನಿಂದ ನಾನು ತುಂಬಿಗಳನ್ನಾಗಿದ್ದೇನೆ. ಗೊತ್ತು, ದೇವರ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಬೇಕಾ, ದೇವರ ಆಶೀರ್ವಾದನ ಮೇಲೆ ಇರಬೇಕಂದ್ರೆ ಪ್ರಿಯರೇ, ಇಲ್ಲಿ ಮರಿಯಳು ಅಂತ ಇದ್ದಾಳೆ. ಆಗ ಮರಿಯಳು ಹೇಳಿದ್ದಾನೇನೆಂದರೆ, ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ, ನಾನು ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಳ್ಳುತ್ತದೆ. ಹಲ್ಲೆಲೂಯಾ. ಯಾಕಾದರೆ ಈ ಮಾತು ಎಲಿಸಬೇತಳು ತಿಳಿಯಪಡಿಸಲು ಆಗ ಮರಿಯಳು ಅಂತಂದರೆ, ನನ್ನ ಪ್ರಾಣವು ದೇವರ ಸಲಕ್ಕಾಗಿ ಯಾವಾಗಲೂ ಸಿದ್ಧವಾಗಿದೆ, ಉಲ್ಲಾಸದಿಂದಿದ್ದೆ, ಸಂತೋಷವಾಗಿದ್ದೆ. ನಾನು ಜೀವಿಸೋ ತನಕ ನನ್ನ ದೇವರನ್ನು ನಾನು ಕೊಂಡಾಡುವಂಥ ವ್ಯಕ್ತಿಯನ್ನಾಗಿರ್ತೆ, ನಾನು ಪರಿಶುದ್ಧದಿಂದ ಜೀವಿಸುವಂಥ ವ್ಯಕ್ತಿಯನ್ನಾಗಿರ್ತೆ ಅಂತ ಅದ್ಭುತವಾಗಿ ತಿಳಿಯಪಡಿಸ್ತಾರೆ ಪ್ರಿಯರೇ. ಮರಿಯೊಳಗೆ ದೇವರು ಆರಿಸ್ಕೊಂಬಂಥ ಕಾರಣವೇನು ಗೊತ್ತಾ? ಸ್ತ್ರೀಯರಲ್ಲಿ ಶ್ರೇಷ್ಠವಾಗಿದ್ದಳು. ಪ್ರಿಯ ದೇವ್ರ ಮಕ್ಕಳೇ, ದೇವರು ಯಾರಿಗಂದಿಗೆ ಅವರಿಗೆ ದೇವರು ಆರಿಸ್ಕೊಳ್ಳಲ್ಲ ಪ್ರಿಯರೇ. ದೇವರು ಪ್ರತಿಯೊಬ್ಬರಿಗೆ ಪರೀಕ್ಷಿಸ್ತಾನೆ. ಆ ಲೋಕದಲ್ಲಿ ಎಷ್ಟೋ ಜನರು ಸ್ತ್ರೀಯರು ಇದ್ದಿರ್ಬೋದು, ಎಷ್ಟೋ ಜನರು ಅದ್ಭುತವಾಗಿದ್ದಿರ್ಬೋದು, ದೇವ್ರ ಮೇಲೆ ಭಯಭಕ್ತಿಗಳರಾಗಿದ್ದಿರ್ಬೋದು, ಆದರೂ ಸಹ ದೇವರು ಮರಿಯಮ್ಮಗೆ ಆರಿಸ್ಕೊಳ್ಳುವಂಥ ಕಾರಣವೇನೆಂದರು, ಮರಿಯಳು ದೇವರಲ್ಲಿ ಬಹಳ ಭಯಭಕ್ತಿಗಳಾಗಿದ್ದಳು. ದೇವರಿಗೆ ಇಷ್ಟ ಮೂಲಕವಾಗಿ ತನ್ನ ಲೈಫ್ ಜೀವಿಸ್ತಾ ಇದ್ದಳು ಪ್ರಿಯರೇ. ಆದ್ರ ಕಡೆಯಿಂದಾಗಿ ದೇವರು ಮರಿಯಳನ್ನು ಆರಿಸ್ಕೊಂಡಿದ್ದಾನೆ ಪ್ರಿಯರೇ. ಆಗ ಮರಿಯಳು ಸಹ ಅಂತದಳೆ, ನನ್ನ ಪ್ರಾಣವು ನನ್ನ ದೇವರ ಸಲಕ್ಕೆ ಉಲ್ಲಾಸವಾಗಿದ್ದೆ. ಅದರ ಕಡೆಯಿಂದ ಪ್ರಿಯರೇ, ನಾವು ದೇವ್ರ ಮೇಲೆ ಆಸಕ್ತಿಯಿಂದ, ದೇವ್ರ ಮೇಲೆ ನಂಬಿಕೆ ಇದ್ರ, ದೇವ್ರ ಮೇಲೆ ವಿಶ್ವಾಸದಿಂದ ಇದ್ರ, ದೇವರು ನಮ್ಮ ಮೇಲೆ ಕೃಪೆ ತೋರಿಸುವಂತ. ನಾವು ನೀತಿಮಂತರಾಗಿ ಜೀವಿಸುವಾಗ, ದೇವರಿಗೆ ಭಯಭಕ್ತಿಗಳಿಂದ ಜೀವಿಸುವಾಗ ದೇವರ ದೃಷ್ಟಿ ನಮ್ಮ ಇರ್ತದೆ. ಇವತ್ತು ಮರಿಯಮ್ಮನ ಮೇಲೆ ದೇವರ ದೃಷ್ಟಿ ಯಾವ ರೀತಿಯಾಗಿತ್ತದೋ ಅದೇ ರೀತಿಯಾಗಿ ನಮ್ಮ ಸಹ ಮೇಲೆ ದೇವರ ದೃಷ್ಟಿ ಇರ್ತದೆ ಪ್ರಿಯರೇ. ನಾವೆಷ್ಟು ಜನರು ಈ ವಾಗ್ದಾನ ಕೇಳ್ತಾ ಇದ್ದೇವೋ, ನಾವು ಸಹ ಮಾಡೋಂಥದ್ದು ಏನಂದ್ರು, ದೇವರಿಗೆ ಇಷ್ಟ ಮೂಲಕವಾಗಿ ಜೀವಿಸಬೇಕು, ದೇವರಿಗೆ ಭಯಭಕ್ತಿಗಳಾಗಿ ಜೀವಿಸಬೇಕು. ಇಷ್ಟು ದಿವಸ ನಾವು ಏನೇ ಮಾಡಿರ್ಬೋದು, ಆದರೂ ಇಷ್ಟು ದಿವಸದಿಂದ ನಾವು ನಮಗೆ ನಾವು ಪಶ್ಚಾತ್ತಾಪ ಪಟ್ಟು ನಾವು ದೇವರನ್ನು ಉದ್ದೇಶ ಮೂಲಕವಾಗಿ ಜೀವಿಸುವಾಗ ದೇವರು ಸಹ ನಮ್ಮ ಮೇಲೆ ದೃಷ್ಟಿಕ್ಕಿ ನಮ್ಮ ಜೀವಿತ ಸಹ ಆತನ ಅದ್ಭುತ ಮಾಡುವಂಥ ದೇವರ ಪ್ರಿಯರೇ. ಮರಿಯನ ಜೀವಿತದಲ್ಲಿ ಅದ್ಭುತ ಮಾಡಿದಂಥ ದೇವರು ನಿಮ್ಮ ಜೀವಿತದಲ್ಲಿ ಸಹ ಆತನು ಅದ್ಭುತ ಮಾಡುವಂಥ ದೇವರು. ನಾವು ದೇವರ ಆಶೀರ್ವಾದ ಹೊಂದಿಕೊಳ್ಳಬೇಕಾ, ದೇವರ ಕೃಪೆ ನಮ್ಮ ಮೇಲೆ ಬರಬೇಕಂದ್ರು ನಾವು ಸಹ ದೇವರಿಗೆ ಇಷ್ಟ ಮೂಲಕವಾಗಿ ಜೀವಿಸಬೇಕು, ದೇವರ ದೃಷ್ಟಿಗೆ ನಾವು ಬೀಳುವಂತರಾಗಿರಬೇಕು. ಹಾಗೆ ದೇವರು ನಮ್ಮ ಮೇಲೆ ಕೃಪೆ ತೋರಿಸಿ ನಮ್ಮಿದ್ದಂಥ ಬಲಹೀನತೆ, ನಮ್ಮಿಂಥ ಅನಾರೋಗ್ಯ, ನಮ್ಮ ಮೇಲೆ ಪ್ರತಿಯೊಂದು ಸಂಕಟಗಳು ಆತನು
ತೆಗೆಯುವಂಥ ದೇವರು, ಆತ ನಮ್ಮನ್ನು ಆಶೀರ್ವಾದ ಮಾಡುವಂಥ ದೇವರು. ಪ್ರಿಯರೇ, ಈ ಮುಂಚಾನೆ ಸಮಯದಲ್ಲಿ ಎಷ್ಟು ಜನರು ಈ ವಾಗ್ದಾನ ಕೇಳ್ತಾ ಇದ್ದಾರೆ. ರಿಯಲಿ ನಿಮ್ಮ ಜೀವಿತದಲ್ಲಿ ಆತನು ಅದ್ಭುತ ಮಾಡುವಂಥ ದೇವರು. ನಾವು ದೇವರ ದೃಷ್ಟಿಯಲ್ಲಿ ಮರಿಯಮ್ಮನ ಹಾಗೆ ಪರಿಶುದ್ಧರಾಗಿ ಭಯಭಕ್ತಿಯುಳ್ಳರಾಗಿ ಜೀವಿಸುವಾಗ ದೇವರು ನಮ್ಮ ಮೇಲೆ ಆತನ ಕೃಪೆ ತೋರಿಸುವಂಥ ದೇವರು, ನಮ್ಮ ಮೇಲೆ ಆಶೀರ್ವಾದ ಮಾಡುವಂಥ ದೇವರು. ಪ್ರಿಯರೇ, ಆಮೇನ್. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಂಡು ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಪ್ರಿಯರೇ, ಪರಿಶುದ್ಧನೇ ಸರ್ವಶಕ್ತನಾದ ದೇವರೇ, ಎಷ್ಟು ಜನರು ಪ್ರಭಾ ಈ ವಾಗ್ದಾನವನ್ನು ಕೇಳ್ತಾ ಇದ್ದರು ಪ್ರಭಾ, ಅವ್ರ ಜೀವಿತದಲ್ಲಿ ಅದ್ಭುತವನ್ನು ಮಾಡೋ ಎಷ್ಟು ದಿವಸ ಯಾವ ರೀತಿಯಾಗಿ ಜೀವಿಸಿದ್ರು ಪ್ರಭಾ, ಹೇಗೆ ಜೀವಿಸಿದ್ರು ಪ್ರಭಾ, ಈ ದಿವಸದಿಂದ ತಂದೆ ತನ್ನ ತಗ್ಗಿಸ್ಕೊಂಡು ಪರಿಶುದ್ಧದಿಂದ ಜೀವಿಸಂತೆ ಕೃಪೆಯನ್ನು ತೋರಿಸು ಪ್ರಭಾ. ಅವ್ರ ಮೇಲೆ ಹಸ್ತನು ಚಾಸು ಪ್ರಭಾ. ಎಷ್ಟು ಜನ ಅನಾರೋಗ್ಯದಿಂದಿದ್ದಾರೋ, ಎಷ್ಟು ಜನ ಸಮಸ್ಯೆದಲ್ಲಿದ್ದಾರೋ, ಎಷ್ಟು ಜನ ಕಷ್ಟದಲ್ಲಿದ್ದಾರೋ ಪ್ರಭಾ, ಅವ್ರಿಗೆಲ್ಲನ್ನು ಮುಟ್ಟಿ ಬಲಪಡಿಸೋ ಆಶೀರ್ವಾದ ಮಾಡುತ್ತಂದೆ. ಈಗಳಿಗೆ ಅವರಿಗೆ ಬಿಡುಗಡೆ ಕೊಡುತ್ತದೆ, ಈಗಳಿಗೆ ಅವರಿಗೆ ಸ್ವಸ್ಥತೆ ಮಾಡುತ್ತಂದೆ. ನಿನ್ನ ಕೃಪೆ ಅವ್ರ ಮೇಲೆ ಇಳಿದು ಬರಲಿ, ನಿನ್ನ ಅಭಿಷೇಕ ಅವ್ರ ಮೇಲೆ ಇರಲಿ ಪ್ರಭಾ. ಈ ಮುಂಜಾನೆ ಸಮಯದಲ್ಲಿ, ಈ ಕ್ರಿಸ್ಮಸ್ ಸಮಯದಲ್ಲಿ ತಂದೆ ನಿನ್ನ ಒಳ್ಳೆ ಬೆಳಕು ಅವ್ರ ಮೇಲೆ ರಿಲೀಸ್ ಆಗಲಿ ಪ್ರಭಾ. ರಮನ ಶಕತಲ ರಿಕಾಂದರಬ ರೋದನು ಮೆಶಕೆ ದುರಾಮ ಶಂದರಲ ರಿಯಲ ರಿಕಾಂದರಬ ಬಟ್ಟಲು ಪರಿಶುದ್ಧಾತ್ಮ ತಂದೆ ಅಭಿಷೇಕ ಪ್ರತಿ ಸಂಕಟಗಳನ್ನು ಮೊರ್ದವಲಿ ಪ್ರಭಾಕ ಮಕ್ಕಳ ಮೇಲೆ ಕೃಪೆ ಇಳಿದು ಬರಲಿ ತಂದೆ. ಈಗಳಿಗೆ ಅವ್ರಿಗೆ ಸ್ವಸ್ಥತೆ ಪ್ರಭಾ, ಈಗಳಿಗೆ ಅವ್ರಿಗೆ ಬಿಡುಗಡೆ ಪ್ರಭಾಕ. ಯಾವ ವಿಷಯದಲ್ಲಿ ತೊಂದರೆ ಪಡ್ತಿದ್ದಾರೆ, ಯಾವ ವಿಷಯದ ದುಃಖ ಪಡ್ತಾರೆ, ಪ್ರತಿ ವಿಷಯದಿಂದ ಬಿಡುಗಡೆ, ಪ್ರತಿ ದುಃಖದಿಂದ ಈಗಳಿಗಿನ ಬಿಡುಗಡೆ ತಂದೆ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೇನೆ ತಂದೆ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಯಾರಾದರೂ ಹೊಸರು ಈ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಅನೇಕರಿಗೆ ಶೇರ್ ಮಾಡಿರಿ ಶೇರ್ ಮಾಡಿರಿ. ಯಾಕಂದರೆ ಶೇರ್ ಮಾಡೋದ್ರಿಂದ ನೀವು ಸಹ ದೇವರಲ್ಲಿ ಒಂದು ಸೇವೆ ಮಾಡುವಂಥರಾಗಿರ್ತೀರಿ. ಯಾಕಂದ್ರೆ ಅನೇಕರಿಗೆ ಶೇರ್ ಮಾಡೋದ್ರಿಂದ ಅವ್ರು ಸಹ ಈ ವಾಗ್ದಾನವನ್ನು ಕೇಳಿ ಅವ್ರು ಸಹ ಬಲ ಹೊಂದ್ಕೊಡಿ ದೇವರಿಗೆ ಮಹಿಮೆ ಪಡಿಸುವಂಥರಾಗಿರ್ತಾರೆ. ಪ್ರಿಯ, ಅದ್ರ ಕಡೆಯಿಂದಾಗಿ ಯಾರಾದರೂ ಹೊಸರಾದರೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪ್ಲೀಸ್ ಲೈಕ್ ಮಾಡಿ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬನೂ ಆಶೀರ್ವದಿಸಲಿ. ಗಾಡ್ ಬ್ಲೆಸ್.